ಬಿಟ್ಟಾರ ರಿಸಲ್ಟ್ ಈಗ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ಗುಡ್ ನೈಟ್. ಕನ್ನಡ ಕಲಿನಿ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಚಿನ್ನೊಂದು ರಿಸಲ್ಟ್ ಐತಿ ಇವತ್ತು. ಎಷ್ಟು ಭಯ ಭಕ್ತಿ ಅಂದ್ರೆ ಇವತ್ತು ಗುಡಿಗೆಲ್ಲ ಬರತಾನೆ ಇವತ್ತು ರಿಸಲ್ಟ್ ಐತಿ ಇವತ್ತು. PUC ಏನ್ ಚಿನ್ನ ಪಾಸಕ್ಕೆ ಹೆಂಗ ಕೇಳ್ಬೇಕು, ಮಾತ್ರ ಕೇಳ್ಬೇಕು. ಈ ಮುಂದಿನ ದೇವ್ರ ಮೇಲೆ ಇದ್ವಿ, ದೇವ್ರಿಗೆ ಹೇಳ್ಕೊಂಡು ದೇವ್ರ ಮೇಲೆ ಬಿಟ್ಟನ್ರಿ. ಬರ್ದಿನ ಅಂತ ಹೇಳೇನ. ಎಷ್ಟನೇದ್ದು ಎಷ್ಟು ಮಾರ್ಕ್ಸ್ ಬರ್ತಾವ ಗೊತ್ತಿಲ್ಲ. ಮಕ್ಕ ನೋಡಿದ್ರೆ ಗೊತ್ತಾಗೈತಿ ನಿಮಗ ಬೈದು ಫೀಲ್ ಹೆಂಗೈತು ಅಂತ. ಸ್ವಲ್ಪ ಮೆಲ್ಕೊಡ್ರಿಲ್ಲ, ಈ ಒಂದು ರಿಸಲ್ಟ್ ಐತೆ. ಯಾವ್ದಾಗ ಗದ್ದಲಾಗ ಹೊಡೆದನ್ ಗಾಡಿ. ಮೆಲ್ಕೊಡಿ ಚಿನ್ನು, ರಿಸಲ್ಟ್ ಬರ್ತೈತೆ. ಏನ್ ತಿಳಿ ಕೆರ್ಸಬೇಡ ಏನ. ಅದ್ರಾಗ ಇವ್ ದೊಡ್ಡ ದೊಡ್ಡ ಗಾಡಿ ಹೊಡೆದ್ಮೇಲೆ ಇಂಥ ಗಾಡಿ ಒಳಗ್ ಕುಂತ್ರ ಸಪರೇಟ್ ಆಪ್ಷನ್ ಕೊಟ್ಟಾನ, ಎಲ್ಲ ಸಪರೇಟ್ ಕೊಟ್ಟಾನ. ಚಲೋ ಕೊಟ್ಟನ್ಲಿ. ಮಾಡಿಫೈಡ್ ವರ್ಷನ್ ಐತಿ. ನನ್ನ ಹೆಸರು ನಾನ್ ಗಾಡಿ ತಗೊಂಡ್ನಾಗ ಇಲ್ಲೊಂದಿತ್ತು ಮೇಲೆ ಒಳಗೆ. ನೆಕ್ಸ್ಟ್ ವರ್ಷ ಹರನ್ ನೋಡ್ರಿ, ಪಲಮಲಂ ಕೊಡ್ತಾರ. ಪಂಪ ಮಾರಂದೈತೆ. ಇಂಡಿಕೇಟರ್ ಚಲೋ ಕೊಟ್ಟಾನ, ಮಾಡಲ್ ಚಲೋ ವಿತ್ ಬೈ. ಈ ಗಾಡಿ ಆನ್ ರೋಡ್ ಗೊತ್ತಿಲ್ಲ. ಈ ಗಾಡಿ ಅಬ್ದುಲ್ ವಿಲಾನ್ ಆಂಡ್ರಾಯ್ಡ್ ಒಂದು ಈ ಗಾಡಿ ತಗೊಂಡ್ರೆ ನೋ ಗರ್ಲ್ಸ್ ಗಾಯ್ಸ್. ಈ ಗಾಡಿ ತಗೊಂಡ್ರೆ ನೋ ಗರ್ಲ್ಸ್ ಅಷ್ಟೇ. ಸೀಟು ಚೇಂಜ್ ಮಾಡಿ ಸಿಗ್ಮಾ ಮೇಲ್ ಅದ ಅಂದ್ರೆ ಗಾಡಿ ಸರ್ವಿಸಿಗೆ ಬಂದಿದ್ದೀವಿ. ನಮ್ದು ಸೆಕೆಂಡ್ ಸರ್ವಿಸ್ ಆಯಿಲ್ ಚೇಂಜಿಗೆ. ಬಟ್ ಎಂಥ ಟೈಮಿಗೆ ಬಂದೀವಿ ಅಂದ್ರೆ ಊಟಕ್ಕೆ ಹೋಗಿದ್ರೆ ಇನ್ನೂ 1 ತಾಸು ಅಂತ ಬರೋಕೆ. ಏನು 1 ಗಂಟೆಗೆ ರೆಡಿ ಆಗಿವಿ. 1 ಗಂಟೆಗೆ ಬಿಟ್ಟು 2 ಗಂಟೆಗೆ ಬಂದೀವಿ ಈ ಕಡೆ ಸಿನ್ನೂರಿಗೆ. ಊಟಕ್ಕೆ ಹೋಗ್ಯಾರಂತ ಅವ್ರು ಊಟ ಮಾಡಿ ಬಂದ್ಮೇಲೆ ನಂಗೆ ಗಾಡಿ ಬಿಟ್ಟು ಹೋಗೋದು. ಅಲ್ಲಿ ತನಕ ಈಗ ಅರ್ಧ ತಾಸು ಏನು ಮಾಡೋ ಗೊತ್ತಿಲ್ಲ. ಬಟ್ ನಮ್ಮ ಚಿನ್ನೊಂದು ರಿಸಲ್ಟ್ ಐತಿ ಈಗ. UPSC 12th ಫೇಲ್ ಫಿಲಿಮ್ ನೋಡ್ತೀವಿ ಈಗ. CA ಮಾಡ್ದಾರಂತ. ಸೊ ಈಗ ರಿಸಲ್ಟ್ ಸಲುವಾಗಿ ಒಂದು ಯಾವ್ದಾರು ರೆಸ್ಟೋರೆಂಟಿಗೆ ಹೋಗಿ ಕುಡಿದು ಜ್ಯೂಸ್ ಕುಡಿದು ಅವ್ನಿಗೆ ಕುಡಿಸಿ ಸಮಾಧಾನ ಮಾಡಿ ಕರ್ಕೊಂಬರ್ಬೇಕು. 3 ಗಂಟೆ ತನಕ ಟೈಮ್ ವೇಸ್ಟ್ ಮಾಡ್ಬೇಕು. ಈಗ ಅಷ್ಟು ಡಿಸ್ಪ್ರೆಷನ್ ಆಗದನ್ರಿ. ಡಿಪ್ರೆಷನ್ ಆಗದ. ರಿಗ್ರೆಟ್ ಅನ್ನೋದರ ಮಕ್ಕರ ಕಾಣ್ತೈತಿ. ನಿಮ್ಮ ಮುಖದಾಗ ರಿಗ್ರೆಟರ ಕಾಣ್ತೈತೆ ನಿಮ್ಗೆ. ಗೈಸ್, ಐ ಆಮ್ ಇನ್ ಫುಲ್ ಆಫ್ ಡಿಸ್ಪ್ರೆಷನ್. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ಗುಡ್ ನೈಟ್. ಇದು ಎಕ್ಸಿಬಿಷನ್ ಇಲ್ಲಿಂದ ಕಾಣಿಸತೈತೆ. ಕರಾವಳಿ ಏನಿದೆ ಮುಂದಡಿ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಕರಾವಳಿ ಸಮ್ಮರ್ ಫೆಸ್ಟ್. ಸೊ ಕರಾವಳಿ ಸಮ್ಮರ್ ಫೆಸ್ಟ್ ಇನ್ನು ಉತ್ತರ ಕರ್ನಾಟಕದಾಗ ಬಂದಿದ್ದೀರಿ. ಇವತ್ತೇನು ಬರೋಲ್ಲ, ನಾಳೆ ಬರ್ಬೇಕಂತೈತಿ. ಇವಾಗ ಮುಚ್ಚೈತಲ್ಲೇ, ಈವ್ನಿಂಗ್ ತೆಗೆದಿರ್ತೈತೆ. ಇವಾಗ ಯಾರು ಬರಲ್ಲ, ಈವ್ನಿಂಗ್ ತೆಗೆದಿರ್ತೈತೆ. ನೋಡು, ಟಿಕೆಟ್ ಕೌಂಟ್ರ್ ಐತೆ ಬೈ. 1 ಟಿಕೆಟ್ 50 ರೂಪಾಯಿ. ಅಮ್ಯೂಸ್ಮೆಂಟ್ ಪಾರ್ಕ್ ಇಲ್ಲಿಂದ ಎಲ್ಲ ಕಾಣ್ತಾವಾಗ. ಅದಕ್ಕೇನಂತಾರಲ್ಲ ಹಿಂಗೆ ದೊಡ್ಡದಿರ್ತದಲ್ಲ, ಜಾಯಿಂಟ್ ವೀಲ್ ಏನಂದಿ? ಕಮಾಲ್ ಅಂತ. ಕಮಾಲ್ ಅಂತ ಇದಲ್ಲಲ್ಲಿ ಇಲ್ಲಿ ಒಳಗೆ ಜಾಯಿಂಟ್ ವೀಲ್ ಹಾಕ್ಯಾರ. ಇನ್ನ ತನಕ ಕುಂತಿಲ್ಲ ನಾನು ಜಾಯಿಂಟ್ ವೀಲ್ ಒಳಗೆ. ಕೆಪಾಸಿಟಿನೇ ಇಲ್ಲ. ಕೂಡು ಜಾಯಿಂಟ್ ಹೊಡೆದಂಗ ಜಾಯಿಂಟ್ ಹೊಡ್ಯಾಗ ಇಲ್ಲಿ ಒಳಗೆ ನೋಡಿ ಬರೋಣ. ಹಿಂಗೆ ತಲೆ ತಿರುಗ್ತೈತೆ ಅದ ಜ್ಯೂಸ್ ಸೆಂಟ್ರಿಗೆ ಹಬ್ಬಕ್ಕೆ ಫೋನ್ ಮಾಡಂದ ನಾನು. ಅಲ್ಲಿ ಹೋಗಿ ಕುಂತು ಅಚ್ಚಮಾಲಿ ಬರ್ತಾನ ಅಂತ. ಇದ್ರದ್ದು ಅಮ್ಯೂಸ್ಮೆಂಟ್ ಪಾರ್ಕ್ ನಾಳೆ ತೋರಿಸ್ತೀವಿ. ನಾಳೆ ಅಂತ ಬರೋದೈತಿ ಇಲ್ಲಿಗೆ. ನಾಳೆ ಗುದ್ದು ಪ್ಯಾಂಟ್ ನೋಡತ್ತಪ್ಪ, ಪ್ಯಾಂಟ್ ಹೊಲ್ಸಾಗೈತಂದ್ರೆ ಬೇಕಂತ ನೀನು ಮುಂದಿಟ್ಕೋಬೇಕು. ಕಾಲು ಹಿಂದಿಟ್ಕೊಂಡ್ರೆ ಮತ್ತೆ ಹತ್ತವ. 2 ಕಾಲಿಗೆ ಮುಟ್ಸಿಂಗ 2 ಕಾಲು ಮುಟ್ಟಲ್ಲ. ಬಾ ಈ ಕಡೆ ನೋಡ, ಈ ಕಡೆ ಚೆಕ್ ಮಾಡು. ಹಿಂಗೆ ತುದಿ ಆ ಮುಳುಗತ್ನಾಗ ಹಿಂಗೆ ಕೈ ಹಿಂಗೆ 1 ಸೆಕೆಂಡ್ ಮಾಡ್ತಾರಲ್ಲ ಹಿಂಗೆ. ಕನ್ನಡ ಕಲಿನಿ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಾವು ಕಣಕಣದಲ್ಲಿ ರಕ್ತದಲ್ಲಿ ಬ್ಲಡ್ಡಲ್ಲಿ ಕನ್ನಡ. ಇದು ಆಕ್ಚುಲಿ ಚೆನ್ನಾಗಿರೋದು. ಇಂಡಿಕೇಟ್ ನೋಡಿ ಬೈ ಮಾಡು. ಆಯ್ತು ಬೈ. ನಮ್ದು ಕನ್ನಡ ಯಾಕಣ
ಇದೇನು ಹಿಂಗೆ ಇರ್ತದೆ ಇವರಿಬ್ರು ಕೂದ್ಲ ಅವನ್ ಎದಕ್ಕೆ ಕೂದ್ಲ ಬಿಟ್ಟನ ಗೊತ್ತಿಲ್ಲ. ಇವನು ಪಾಸ್ ಆಗತ್ತಾನ ಕೂದ್ಲ ಎಲ್ಲ ಜಳ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಂಗೊಂದು ಸ್ಟ್ರಾಬೆರಿ ಲಸ್ಸಿ ಇಲ್ಲ ಯಾವ್ದಿರ್ಲಿ ಮ್ಯಾಂಗೋ ಸ್ವೀಟ್ ನಾರ್ಮಲ್ ಬೇಡ ಸ್ವಲ್ಪ. ನೀವು ನಾರ್ಮಲ್ ತಗೊಂಡಿರಿ ನಾ ಬೇರೆ ನಾವು ಬೇರೆ ನಿಮ್ಗೆ ಒಂದು ಬೇಡ ಅಂತೇಳಿ ನಾ ಇನ್ನು ಪೈನಾಪಲ್ ಲಸ್ಸಿ ಐತೆ ಇಲ್ಲ ಐತೆ ನೋಡಿ. ಪೈನಾಪಲ್ ಲಸ್ಸಿ ಒಂದು ಹೇಳ್ರಿ. ನನಗಲ್ಲ एक पाइनएप्पल एक स्ट्रॉबेरी मुंगा ಟೊಮೆಟೊ ಲಸ್ಸಿ रोज लस्सी ಪೈನಾಪಲ್ एक पाइनएप्पल एक रोज और एक स्ट्रॉबेरी वन माउंटेन ड्यू ಕೋಕ್ ಇಲ್ಲೊಂದು ವಿಚಿತ್ರವಾಗೈತೆ. ಏನು ನೀವು ಮೊದಲೇ ಕೇಳಿರ್ಬೋದು ಒಬ್ಬೊಬ್ಬರು, ನಾವು ಫಸ್ಟ್ ಟೈಮ್ ಕೇಳತ್ತೀವಿ. ನಾವು ಏನು ಕರೀದು ಬನಾನಾ ಲವರ್ಸ್ ಅಂತ, ಬನಾನಾ ಲವರ್ಸ್ ಅಂತ. ಇನ್ನೊಂದು ಇಲ್ಲಿ ಮುಂದೆ ಐತ್ಗ When two types of banana mingle with each other. ಫ್ರೀ ಲವ್ ವಿತ್ ಬ್ರೌನಿ ಅಂತ. ನಮ್ಗೆ ಇಲ್ಲಿ ತನಕ ಫ್ರೀ ಲವ್ ಏನು ಸಿಕ್ಕಿಲ್ರಿ, ಎಲ್ಲ ಲವ್ ಸಿಕ್ಕೈತಿ. ನೋಡ್ಕೊಂಡು ನೋಡ್ಬೇಕಾ ಇನ್ನ 13 ನಿಮಿಷ ರಿಸಲ್ಟ್, 17 ನಿಮಿಷ ರಿಸಲ್ಟ್ ಐತೆ. ಕೌಂಟ್ ಡೌನ್ ಸ್ಟಾರ್ಟ್ ಮಾಡ್ತೀವಿ, ನೋಡೋಣ. ಅವನು ಮಾಡಿ ನೋಡಿ ಇಲ್ಲ ಅಂತ ಐತ್ರಿ, ಏನು ಮಾಡ್ತಾನೆ ನೋಡಿ. ಇವತ್ತು ಪಾಪ ಪೂಜಾ ಎಲ್ಲ ಮಾಡಿಬಿಟ್ಟ ಮಕ ತಿರುಗಿಸಿಲ್ಲ. ಕುಂಕುಮ ಹಚ್ಚ, ನಾನು ಯಾವತ್ತು ಗುಡಿಗೆ ಹೋಗಿ ಕುಂಕುಮ ಹಚ್ಚೋಳಾರ್ದನು ರಿಸಲ್ಟ್ ಸಲುವಾಗಿ ಕುಂಕುಮ ಹಚ್ಕೊಂಡು ಇವತ್ತು ಸ್ಪಿರಿಚುವಲ್ ಪರ್ಸನ್ ಆಗೇನಿ. ಇವತ್ತು ಏನು ಒಂದು ಹೊಲ್ಸು ಮಾತಿಲ್ಲ. ಬಿಟ್ಟು ಹೋದ್ಮೇಲೆ ಬಯೋದಾಗ ಮಸ್ಕಿ ಅಂತ ಹಾಕಿ ಹಾರ್ಟ್ ಅಂತ ಹಾಕ್ತಾನಂತ. ಕುಸ್ತಿಗೆ ಹೋಗ್ತಾರೆ ಇನ್ನೊಂದು 20 ದಿನ ಅಂತ. ಹೋದ್ಮೇಲೆ ಮಸ್ಕಿ ಅಂತ ಹಾಕಿ ಜಾಸ್ತಿ ಮಿಸ್ ಮಾಡ್ಕೊಳ್ಳೋದು ಬೈ ಇವ್ಗ ಯಾರಿಗೆ ನಮ್ಮ ಅಪ್ಪಗ ಇಬ್ಬರು ಜೊತೆ ಸೇರಿ ಕೂದಲ ಬಿಟ್ಟಾರ. ಅಪ್ಪನ ಬಿಟ್ಟು ಅವರಪ್ಪ ಮನೆ ಮಾಡ್ಕೊಂಡು ರಿಸಲ್ಟ್ ಬಂತು ಬಿಟ್ಟಾರ. ರಿಸಲ್ಟ್ ಈಗ ಪಾಸ್. ಸೆಕೆಂಡ್ ಪಿ ಯು ಪಾಸ್ ಆದ 3ನೇ ಅಟೆಂಪ್ಟಿಗೆ. ಗೈಸ್ ಊರಿಗೆ ಬಂದ್ವಿ. ಆಲ್ಮೋಸ್ಟ್ ಊರ್ ಎಂಟ್ರೆನ್ಸ್ ದಾಟಿವಿ. ಸೊ ನಮ್ಮ ಚಿನ್ನ ಇಲ್ಲಿ ನೇಚರ್ ಒಳಗೆ ನೇಚರ್ ಮಾಡತ್ತಾನೆ. ಅಂಡ್ ಗಾಡಿ ಸರ್ವಿಸ್ ಎಲ್ಲ ಆಯ್ತು, ನೀಟಾಗಿ ಕ್ಲೀನ್ ಸರ್ವಿಸ್ ಮಾಡ್ಯಾರ. ಇದು ಥ್ರಾಟಲ್ ನೀಟಾಗಿ ಬರ್ತಿದ್ದಿಲ್ಲ, ಇದೊಂದು ಸ್ವಲ್ಪ ಚೇಂಜ್ ಮಾಡ್ಯಾರ, ಇದೊಂದು ಸ್ವಲ್ಪ ಫಿಟ್ ಮಾಡ್ಯಾರ. ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ ನಾನು ಇದನ್ನು ನೋಡೇ ಇದ್ದಿಲ್ಲ, ಇದು ಲೂಸ್ ಆಗಿಬಿಟ್ಟಿದ್ದು ಕಂಪ್ಲೀಟ್. ಇದೊಂದು ನೀಟಾಗಿ ಫಿಟ್ ಮಾಡ್ಯಾರ. ಇದೊಂದು ಮತ್ತು ಆ ಕಡೆ ಸೈಡ್ ಒಂದು ಇಲ್ಲಿ ಕಾಣತ್ತಲ್ಲ ಇದು. ಸೊ ಇವೆರಡು ಫಿಟ್ ಮಾಡ್ಯಾರ. ಅದು ಲೂಸ್ ಆಗಿಬಿಟ್ಟಿತ್ತು, ನಾನು ಅಬ್ಸರ್ವ್ ಮಾಡಿಲ್ಲ. ಸೊ ಅದನ್ನು ಫಿಟ್ ಮಾಡ್ಯಾರ. ಆಮೇಲೆ ಇದನ್ನು ಸೀಟ್ ಹೈಟ್ ಮಾಡೋಕ್ಕೇನೋ ನೋಡಿದ್ರು, ಬಟ್ ಅವರು ಅದೇನೋ ಡಬಲ್ ಸ್ಟ್ಯಾಂಡ್ ಹಾಕ್ಸ್ಬೇಕಂತ, ಡಬಲ್ ಸ್ಟ್ಯಾಂಡ್ ಇರ್ಬೇಕಂತ್ರಿ ಅದಕ್ಕೆ. ಸೊ ಡಬಲ್ ಸ್ಟ್ಯಾಂಡ್ ಇಲ್ಲ ನನ್ನ ಗಾಡಿ, ನಾನು ಇನ್ನೂ ಹಾಕ್ಸ್ಬೇಕು ಅದನ್ನು. ಅಂದ್ರೆ ಅವರು ಶೋರೂಮಿಂದ ಗಾಡಿ ಹೋಲ್ ಹಾಕಿ ಕೊಟ್ಟಿರ್ತಾರೆ ಕೆಳಗೆ. ಇಲ್ಲಂದ್ರೆ ಇಲ್ಲಿ ಕೆಳಗೆ ಹೋಲ್ ಇರ್ತೈತ್ರಿ. ಸೊ ಅದು ಹೋಲ್ ಹಾಕಿ ಕೊಟ್ಟಿರ್ತಾರೆ, ನಾವು ಅದಕ್ಕೆ ಹಾಕ್ಸ್ಬೇಕು. ಫಸ್ಟ್ ಸರ್ವಿಸ್ ಆಗಿತ್ತು. ಸೊ ಸೆಕೆಂಡ್ ಸರ್ವಿಸ್ ಎಲ್ಲ ನೀಟಾಗಿ ಮಾಡಿಕೊಟ್ಟಾರ. ನಂದು ಕಾಸ್ಟ್ ಎಷ್ಟಾಯ್ತು ಅಂದ್ರೆ 1300 ಆಯ್ತು, ಕರೆಕ್ಟ್ ಎಕ್ಸಾಕ್ಟ್ 1300. ಒಂಥರ ಬಜೆಟ್ ಫ್ರೆಂಡ್ಲಿ ಆಗೈತಿ ಇದು. 1300 ಅಂದ್ರೆ ಆಲ್ಮೋಸ್ಟ್ 1200 ಆಯಿಲ್ ಚೇಂಜಿಗೆ ಅಷ್ಟೇ. ಅದು ಬಿಟ್ಟು ಉಳುಕಿದ್ದ ಚೈನ್ ಲೂಪಿಗೆ ಒಂದು ಸ್ವಲ್ಪ ಹೋಗೈತಿ. ಆಮೇಲೆ GST ಒಂದು ಸ್ವಲ್ಪ ಹಾಕ್ಯಾರ ಅದಕ್ಕೆ. ಆ್ಯಂಡ್ ಇದು ಹ್ಯಾಂಡಲ್ ಬಾರ್ ಇತ್ತಲ್ಲ, ನಾನು ಸ್ವಲ್ಪ ಹಿಂಗಿತ್ತು ಈ ಥರ. ಈಗ ಇದನ್ನು ಸ್ವಲ್ಪ ಹಿಂಗೆ ಮ್ಯಾಲೆ ಮಾಡ್ಯಾರ ಹಿಂಗೆ. ಸೊ ಇಲ್ಲಿ ಶೋಲ್ಡರ್ ಪೇನ್ ಬರ್ತಿತ್ತು, ಹಿಂಗಿದ್ದ ಹಿಂಗೆ ಆಗ್ತಿತ್ತಲ್ಲ, ಈಗ ನೀಟಾಗಿ ಹಿಂಗೆ ಹೊಡಿಬೋದು ಹಿಂಗೆ ಗಾಡಿ. ಸೊ ಅದೊಂದು ನೀಟಾಗಿ ಐತೆ. ಆಲ್ಮೋಸ್ಟ್ ಎಲ್ಲ ಆಯ್ತು. ಬಟ್ ಇದೊಂದು ಸ್ವಲ್ಪ ಇಲ್ಲಿ ನೋಡ್ರಿ ಸ್ಕ್ರ್ಯಾಚ್ ಬೆಕ್ಕ. ಇದು ಹಾಲು ಹಾಕ್ತಿದ್ವಿ, ನಮ್ಮ ಓನರ್ ಕೆಳಗಿರ್ತ ಅದು, ಅಂದ್ರೆ ನಮ್ಮ ಮನೆ ಕೆಳಗಿರ್ತೈತೆ ಓನರಿಂದ. ಅದು ಹಾಲು ಹಾಕಿದ್ದೆ ನಾ ಅದಕ್ಕೆ. ನೋಡ್ರಿ ಹೆಂಗೆ ಮಾಡ್ಯಾರ. ಅವೆರಡು ಅದಾವ ಬೆಕ್ಕ, ಅವೆರಡಕ್ಕೆ ಹಾಲು ಹಾಕಿತ್ತು. ನೋಡಿದ್ರೆ ನಮ್ಮ ಸೀಟನ್ನ ತೂತ್ ಮಾಡ್ಯಾವ. ಆಮೇಲೆ ಇನ್ನು ಗಾಡಿಗೆ ಏನೇನಂದ್ರೆ ಟ್ಯಾಂಕ್ ಬ್ಯಾಗ, ಆಮೇಲೆ ಸ್ವಲ್ಪ ಸೆಡಲ್ ಬ್ಯಾಗ್ಸ್ ಎಲ್ಲ ಹಾಕ್ಬೇಕು. ಇದು ಹಾಕಿದ್ರೆ ಗಾಡಿ ಕಂಪ್ಲೀಟ್ ಒಂಥರ ಇದು ಟೂರಿನ ಗಾಡಿ ಹಾಕೈತಿ. ಈಗ ಆಲ್ಮೋಸ್ಟ್ ಮಾಡೈತೆ,
ಮಾಡೋಣ ಮುಂದೆ ಎಷ್ಟಾಗೈತೆ ಅಷ್ಟು ಮಾಡೋಣ. ಆ್ಯಂಡ್ ಗಾಡಿ ಅಂತೂ ಈ ಕಂಡೀಷನ್ ಆಗೈತೆ ನೀಟಾಗಿ. ಅದೆಷ್ಟು ಲಾಸ್ಟ್ ವ್ಲಾಗ್ ನೋಡಿರ್ತೀರಿ, ಫುಲ್ಲು ಹೊಲ್ಸೊಲ್ಸಾಗಿರ್ತೈತೆ ಅದು. ನೀಟಾಗಿ ಸರ್ವಿಸ್ ಎಲ್ಲ ಮಾಡಿಸಿದ್ದಿಲ್ಲ. ಕಂಟಿನ್ಯೂ ಮಳೆ ಬರೋದಿತ್ತಲ್ಲ ಹುಬ್ಳ್ಯಾಗ, ಅದಕ್ಕೆ ನಾವು ಮಾಡ್ಸೋದಿದ್ದಿಲ್ಲ. ಸೊ ಇಲ್ಲಿ ಹೆಂಗಿದ್ರು ಸರ್ವಿಸ್ ಇದ್ದು ಅಂತೇಳಿ ನೀಟಾಗಿ ಮಾಡಿಸಿದ್ದಿಲ್ಲ. ಈಗ ಅದಕ್ಕೆ ವೇಟ್ ಮಾಡತ್ತೀವಿ ಅಂದ್ರೆ ಕಾರ್ತಿಕ ನಾಸಿರ್ ಅಪ್ಪು ಬರತ್ತಾರಿಂದ ಅವ್ರ ಸಲ ವೇಟ್ ಮಾಡತ್ತೀವಿ. ಅವ್ರು ಬಂದ ತಕ್ಷಣ ಊರಿಗೆ ಹೋಗೋದು ಇಷ್ಟೊಂಥರ ಇದೆ. ಮುಂದೆ ಏನೇ ಈ ವ್ಲಾಗ್ ಇಲ್ಲ ಎಂಡ್ ಮಾಡ್ತೀನ, ಮುಂದೆ ಎಂಡ್ ಮಾಡ್ತೀನ ಗೊತ್ತಿಲ್ಲ. ಬಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಆ್ಯಂಡ್ ನೀವೇನಾರ ಇಲ್ಲಿ ತನಕ ನೋಡತ್ತಿದ್ದೆ ಅಂದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಇನ್ನೊಬ್ರಿಗೆ ಶೇರ್ ಮಾಡಿರಿ ಯಾರಿಗಾದ್ರು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.